Good evening everyone. I am Samiksha. I am studying in 9th standard currently. ನನಗೆ ಮ್ಯಾಥ್ಸಲ್ಲಿ ಸ್ಕೋರ್ ಆಗ್ತಿರಲಿಲ್ಲ ಆ್ಯಂಡ್ ದೆನ್ EIKR ಇಂಟ್ರೊಡ್ಯೂಸ್ ಆಯಿತು ನಮಗೆ. ಆವಾಗ ಕಾನ್ಸೆಪ್ಟ್ ಬೇಸ್ಡ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ನನಗೆ ಅದು ಸ್ಕೂಲಿಂದ ಅಷ್ಟೊಂದು ಏನದು ಅಷ್ಟು ಕ್ಲಾರಿಟಿ ನನಗೆ ಸಿಕ್ಕಿರಲಿಲ್ಲ. ಸೊ ನನ್ನ 8th ಮಾರ್ಕ್ಸು ಮ್ಯಾಥ್ಸಿಂದ ತುಂಬ ಕಮ್ಮಿ ಬಂದಿತ್ತು. ದಟ್ ವಾಸ್ ಮೈ ಚಾಲೆಂಜ್. ಆ್ಯಂಡ್ ದೆನ್ ನನಗೆ ಹೆಂಗೆ ಸುನಿಲ್ ಸರ್ ಹೆಲ್ಪ್ ಮಾಡಿದ್ರು ಅಂತ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿಸೋರು ಮತ್ತು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ತುಂಬ ಮಾಡಿಸ್ತಿದ್ರು. ಅದು ನನಗೆ ಅದು ಆ್ಯಕ್ಚುಲಿ 9th ಸ್ಕೋರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಸೈನ್ಸ್ ಅಂತ ಬಂದರೆ ಫಸ್ಟು ನಾನು ಸೈನ್ಸ್ ಟೆಕ್ಸ್ಟ್ ಬುಕ್ ನೋಡಿದಾಗ ನನಗೆ ಅನಿಸಿದ್ದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ತುಂಬ ಹೊಸ ಕಾನ್ಸೆಪ್ಟೆಲ್ಲ ಆ್ಯಡ್ ಆಗಿತ್ತು. ನನಗೆ ಅದು ಫಸ್ಟ್ ಡೇ ಕ್ಲಾಸಲ್ಲಿ ಕೂತಾಗ ನಂಗೆ ನಿಜವಾಗ್ಲೂ ಏನೂ ಅರ್ಥ ಆಗಿರಲಿಲ್ಲ. ದಟ್ ವಾಸ್ ದ ಮೇನ್ ರೀಸನ್ ನನಗೆ ಗೈಡೆನ್ಸ್ ಬೇಕು ಅಂತ ಅನಿಸಿದ್ದು. ನನಗೆ ಯಾವಾಗ ಕಾನ್ಫಿಡೆಂಟ್ ಫೀಲ್ ಆಯಿತು ಅಂತ ಅಂದರೆ ಸೆಕೆಂಡ್ ಟರ್ಮ್ ಎಂಡಿಂಗಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಸೊ ಆವಾಗ ನಮ್ಮ ಟ್ಯೂಷನ್ಸಿಗೆ ಮುಗ್ದಿತ್ತು, ಸಿಲೆಬಸ್ ಎಲ್ಲ ಮುಗ್ದಿತ್ತು. ನಾನು ಪ್ರಾಕ್ಟೀಸ್ಗೋಸ್ಕರ ನಾನು 2 to 3 ಡೇಸ್ ರಜೆ ಹಾಕಿದ್ದೆ. ಆವಾಗ ಸಾಲ್ವ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ದ್ಯಾಟ್ ನಾವು ಟ್ಯೂಷನ್ಸಲ್ಲಿ ಏನು ಸಾಲ್ವ್ ಮಾಡಿದ್ದೀವಿ ಅದನ್ನು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಸೊ ನನಗೆ ಆವಾಗ ನನ್ನ ಕಾನ್ಫಿಡೆಂಟ್ ಕೂಡ ಬೂಸ್ಟ್ ಆಗಿತ್ತು. ಸೊ ಐ ಕುಡ್ ಡೂ ವೆಲ್ ಇನ್ ಮೈ ಮ್ಯಾಥ್ಸ್ ಫೈನಲ್ ಎಕ್ಸಾಮ್. ಅದಕ್ಕಿಂತ ಫಸ್ಟು ನನ್ನ ಮ್ಯಾಥ್ಸ್ ಪೇಪರ್ ನೋಡಿದ ತಕ್ಷಣ ನನಗೆ ಫುಲ್ಲು ಕಾನ್ಫಿಡೆನ್ಸೇ ಇರ್ತಿರಲಿಲ್ಲ. ಆ್ಯಂಡ್ ದೆನ್ ಲಾಸ್ಟ್ 30 ಮಿನಿಟ್ಸಲ್ಲಿ ನಾನು ಕೈ ಒಂದೊಂದು ಸರಿ ಶಿವರ್ ಆಗಿಬಿಡೋದು. ಸೊ ನನಗೆ ಅದು ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ ಹಂಗೆ ಆಗಲಿಲ್ಲ. ಆ್ಯಂಡ್ ದೆನ್ ನನ್ನ ಪರ್ಫಾರ್ಮೆನ್ಸ್ ಸ್ಪೀಕಿಂಗ್ ಟು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ತುಂಬ ಇಂಪ್ರೂವ್ ಆಗಿದೆ. ಲೈಕ್ ಐ ರೆಕಮೆಂಡ್ ಸುನಿಲ್ ಸರ್ ಫಾರ್ ಅದರ್ ಸ್ಟೂಡೆಂಟ್ಸ್ ಬಿಕಾಸ್ ಈವನ್ ದೋ ಯು ಆರ್ ಸ್ಲೋ ಲರ್ನರ್ ಆರ್ ಬೇಗ ಗ್ರಾಸ್ಪ್ ಮಾಡ್ತೀರಾ ಅಂತ ಅಂದ್ರೂ ಆರಾಮಾಗಿ ನೀಟಾಗಿ ಯಾವ ಪೇಜಲ್ಲಿ ಬೇಕೋ ಅಷ್ಟೇ ಪೇಜಲ್ಲಿ ಹೇಳ್ಕೊಡ್ತಾರೆ. ಎಷ್ಟೇ ಸಲ ಡೌಟ್ ಇದ್ರೂ ಫುಲ್ ಕ್ಲಾರಿಫೈ ಮಾಡ್ತಾರೆ. ಆ್ಯಂಡ್ ದೆನ್ ನಮಗೆ EIKRs ಅಂತ ಬೇರೆ ಕಡೆಯಿಂದ 100% ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಪೇಪರ್ ನಮಗೆ ಸಿಗ್ತಿದ್ದು ಸ್ಕೂಲಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಸಪ್ರೇಟಾಗಿ ಕೋಚಿಂಗ್ ಎಲ್ಲ ಕೊಡೋರು. ಆ್ಯಂಡ್ ದೆನ್ ಅದು ಆ್ಯಕ್ಚುಲಿ ಹೆಲ್ಪ್ ಆಗೋದು ನಮಗೆ. ಇವಾಗ ಸ್ಯಾಂಪಲ್ ಪ್ರಿಬೋರ್ಡ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸಿ ನಮಗೆ ಫೈನಲ್ ಎಕ್ಸಾಮಿಗೆ ಅದು ತುಂಬ ಹೆಲ್ಪ್ ಆಗಿತ್ತು. 9th ಸ್ಟ್ಯಾಂಡರ್ಡ್ ನಾನು ನಿಜವಾಗ್ಲೂ ಇಷ್ಟು ರಿಸಲ್ಟ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮ್ಯಾಥ್ಸ್ ನೋಡ್ಕೊಂಡು ಹೋದರೆ. ಸೊ ಸುನಿಲ್ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ EIKR ಸಾಲ್ವ್ ಮಾಡೋದಾಗಿರ್ಬೋದು, ತುಂಬ ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಮೇಲೆ ತುಂಬ ಫೋಕಸ್ ಮಾಡ್ತಿರೋರು. ಅದು ಅವ್ರು ಹೇಳ್ಕೊಟ್ಟಿದ್ದು ಮೆಥಡ್ ಎಲ್ಲ ನನಗೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ತುಂಬ ರಿಯಲೈಸ್ ಆಯಿತು, ಇಷ್ಟು ಮಾಡಿದರೆ ನನಗೆ ತುಂಬ ಈಸಿಯಾಗೂ ಸಾಲ್ವ್ ಮಾಡ್ಬೋದು ಅಂತ. ಟೋಟಲ್ ಇಯರ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಎಂಜಾಯ್ ಮಾಡಿದ್ದೀನಿ ಟ್ಯೂಷನಲ್ಲಿ. ಆಮೇಲೆ ತುಂಬ ಕಲಿತು ಇದ್ದೀನಿ ಕೂಡ. ನಾನು ಲೈಕ್ ಈಸಿ ವೇ ಆಫ್ ಸಾಲ್ವಿಂಗ್ ಇರ್ಬೋದು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್, ಮತ್ತು ನನಗೆ ತುಂಬ ಪ್ರಾಕ್ಟೀಸ್ ಆಗೋದು ಟ್ಯೂಷನ್ಸಲ್ಲೂ ಮಾಡಿ ಸ್ಕೂಲಲ್ಲೂ ಮಾಡಿ. ನನಗೆ ಅದರಿಂದ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಲೈಕ್ ಈ ಕ್ವೆಶ್ಚನ್ ಅಲ್ವಾ ಮಾಡ್ತೀನಿ ಬಿಡು ಅಂತ. ಸೊ ಅದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಟು ಜಾಯಿನ್ ಯುವರ್ ಟ್ಯೂಷನ್ಸ್, ಆ್ಯಂಡ್ ಐ ವುಡ್ ರೆಕಮೆಂಡ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಟು ಜಾಯಿನ್ ದಿಸ್. ಥ್ಯಾಂಕ್ ಯು.